ನಮಸ್ಕಾರ. ಇವತ್ತು ಬೆಳಗ್ಗೆಯಿಂದ ಕರ್ನಾಟಕದ ನಿರಂತರವಾಗಿ TV9 ಕರ್ನಾಟಕದ ಹಲವಾರು ವಿಚಾರಗಳನ್ನ ಮಾತಾಡ್ಕೊಂಡು ಬಂದಿದೆ. ಹಲವಾರು ಸೆಕ್ಟರ್ಗಳನ್ನ ನಾವು ಟಚ್ ಮಾಡಿದ್ದೀವಿ. ಅದು ರಾಜಕಾರಣ ಇರ್ಬೋದು, ಶಿಕ್ಷಣ ಇರ್ಬೋದು, ಬೇರೆ ಬೇರೆ ಕ್ಷೇತ್ರಗಳಿಗೆ. ಈಗ ಬಹಳ ಮುಖ್ಯವಾದಂಥ ಸೆಗ್ಮೆಂಟ್ ಅಂತ ಅಂದ್ರೆ ಅದು ಸ್ಪೋರ್ಟ್ಸ್. ಯಾಕಂದ್ರೆ ಸ್ಪೋರ್ಟ್ಸ್ ಅನ್ನೋದು ಪ್ರತಿಯೊಬ್ಬರ ಜೀವನದಲ್ಲಿ ಬಹಳ ಮುಖ್ಯ. ಅದರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ಅದರಲ್ಲಿ ಸೈಯದ್ ಕಿರ್ಮಾನಿ ಸರ್, ಮೊದಲನೇದಾಗಿ ಅವ್ರನ್ನ ವೆಲ್ಕಮ್ ಮಾಡಬೇಕು. ಅವ್ರಿಗೆ ಯಾವುದೇ ಇಂಟ್ರೊಡಕ್ಷನ್ ಅಗತ್ಯ ಇಲ್ಲ. ಯು ಡೋಂಟ್ ನೀಡ್ ಎನಿ ಇಂಟ್ರೊಡಕ್ಷನ್. ಯು ಆರ್ ಸಪೋಸ್ ಟು ಸೇ ರೈಟ್ ಸರ್. ನಮಸ್ಕಾರ, ಎಲ್ಲರಿಗೆ ನಮಸ್ಕಾರ. ದೋಸ್ ಹೂ ಆರ್ ವಾಚಿಂಗ್ ದಿ TV9 ಕನ್ನಡ ಸಮಿಟ್. ಎಸ್, ಸ್ವಲ್ಪ ಬರುತ್ತೆ ನಮಗೆ ಕನ್ನಡ, ಅಷ್ಟು ಜಾಸ್ತಿ ಬರೋಕ್ಕಿಲ್ಲ. ಸ್ಪೀಚ್ ಮಾಡೋಕ್ಕೆ ಕೊರೋಕ್ಕಿಲ್ಲ ನಮಗೆ, ಮಗರ್ ಸ್ವಲ್ಪ ಅಂಡರ್ಸ್ಟ್ಯಾಂಡ್ ಆಗತ್ತೆ. ಓಕೆ, ಸಾಕು ಇಷ್ಟು ನೀವು ಮಾತಾಡೋದು ಸಾಕು. ಎಸ್, ಇಷ್ಟು ಸಾಕಲ್ಲ. ಏಳು ವರ್ಷದಿಂದ ನಾವು ಬೆಂಗಳೂರಿನಲ್ಲಿ ಇದ್ದೀವಿ. ಓಕೆ, ಐ ಆಮ್ ಪ್ರೌಡ್ ಟು ಬಿ ಎ ಕನ್ನಡಿಗ. ಎಸ್ ಎಸ್, ದಟ್ಸ್ ವೆರಿ ನೈಸ್ ಆಫ್ ಯು ಸರ್. ಕಿರ್ಮಾನಿ ಸರ್ ಬಗ್ಗೆ ಹೇಳೋದಾದ್ರೆ, ಕೀಪಿಂಗ್ ಅನ್ನೋದು ನಮಗೆಲ್ಲ ಫಸ್ಟ್ ಟೈಮ್ ಕೇಳಿದ್ದೆ ನಿಮ್ಮಿಂದ. ವಿಕೆಟ್ ಕೀಪರ್ ಅಂತಂದ್ರೆ ಸೈಯದ್ ಕಿರ್ಮಾನಿ ಸರ್. ಈಗ ನಾವು ಧೋನಿ ಅವರ ಹೆಸರು ಕೇಳಿರ್ಬೋದು ಅಥವಾ ನಯನ್ ಮೋಂಗಿ ಎಲ್ಲ ಕೇಳಿದೀವಿ. ಬಟ್ ಕೀಪರ್ ಅಂದ್ಕೊಳ್ಳೆ ಫಸ್ಟ್ ವರ್ಡ್ ಸ್ಟ್ರೈಕ್ಸ್ ಇನ್ ಅವರ್ ಮೈಂಡ್ ಇಸ್ ಕಿರ್ಮಾನಿ. ಆ ಹೆಸರು. ವೆಲ್ಕಮ್ ಟು ದ ಶೋ ಸರ್. ಯಸ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಹಾಗೆ ಇವತ್ತಿನ ಸಮಿಟ್ ನಲ್ಲಿ ನಮ್ಮ ಜೊತೆ ಇದ್ದಾರೆ ಅರ್ಜುನ್ ದೇವಯ್ಯ ಅವರು. ಈಗಷ್ಟೇ ಹಲವಾರು ಅವರ ಸ್ಪೀಚ್ಗಳನ್ನು ನಾನು ಹಿಂದೆಯಿಂದ ಕೂಡ ಫಾಲೋ ಮಾಡ್ಕೊಂಡು ಬಂದಿದ್ದೀನಿ. ಅವರು ಬರೀ ಒಬ್ಬ ಅಥ್ಲೀಟ್ ಅನ್ನೋದಲ್ಲ, ಒಬ್ಬ ಲೈಫ್ ಕೋಚ್, ಜೀವನದ ದಿಕ್ಕನ್ನು ಬದಲಿಸುವಂಥ ಒಬ್ಬ ಓಟಗಾರ, ಜೀವನದ ಓಟವನ್ನು ಬದಲಿಸುವಂಥ ಒಬ್ಬ ವ್ಯಕ್ತಿ ಅಂತ ಹೇಳ್ಬೋದು. ಸರ್, ನಿಮ್ಮ ಸಾಧನೆ ಬಗ್ಗೆ ಹೇಳೋದಾದ್ರೆ, ಮಿಲ್ಕಾ ಸಿಂಗ್ ಅವರ ನಂತರ ರಿಲೇಲಿ ನೀವು ಗಳಿಸಿದಂಥ ಯಶಸ್ಸು, ಜೊತೆಗೆ ಪಾಕಿಸ್ತಾನ ನೆಲದಲ್ಲಿ ನೀವು ಗಳಿಸಿದಂತಹ ಮೆಡಲ್, ಇಸ್ಲಾಮಾಬಾದ್ನಲ್ಲಿ ಹೋಗಿ ಭಾರತಕ್ಕೊಂದು ಮೆಡಲ್ ಗೆಲ್ಲೋದಿದೆಯಲ್ಲ, ಇಟ್ಸ್ ಸಮಥಿಂಗ್ ಔಟ್ ಆಫ್ ದ ವರ್ಲ್ಡ್. ಸೊ ವೆಲ್ಕಮ್ ನಮ್ಮ ಈ ಸಮಿಟ್ಗೆ. ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಅವಿ. ಎಸ್, ಇನ್ನು ಆಶೀಶ್ ಬಳ್ಳಾಲ್ ಅವರು, ಅವ್ರನ್ನ ಇಂಟ್ರೊಡಕ್ಷನ್ ಮಾಡುವಂಥ ಸಂದರ್ಭದಲ್ಲಿ ನನಗೆ ನೆನಪಾಗೋದು ಬ್ಯಾಂಕಾಕ್ನ ಟೈ ಬ್ರೇಕ್ 2 ಗೋಲ್ಗಳನ್ನು ನೀವು ಸೇವ್ ಮಾಡ್ತೀರಾ ಆಸ್ ಎ ಗೋಲ್ ಕೀಪರ್. ಇವತ್ತು ನಮ್ಮ ಸಮಿಟ್ನಲ್ಲಿ ವಿಕೆಟ್ ಕೀಪರ್ ಇದ್ದಾರೆ, ಹಾಗೆ ಗೋಲ್ ಕೀಪರ್ ಇಬ್ಬರು ಕೂಡ ಇದ್ದಾರೆ. ಇಬ್ಬರು ಕೂಡ ಎಲ್ಲರೂ ಭಾರತವನ್ನು ಪ್ರತಿನಿಧಿಸಿರುವಂಥವ್ರು. ಸರ್, ವೆಲ್ಕಮ್ ಟು ಅವರ್ ಸಮಿಟ್. ಥ್ಯಾಂಕ್ ಯು ಅವಿನಾಶ್. ಐಲ್ ಸ್ಟಾರ್ಟ್ ವಿತ್ ಸೈಯದ್ ಕಿರ್ಮಾನಿ ಸರ್. ವಿ ಐಡಲೈಸ್ ಯು. ಓಪನಿಂಗ್ ಬ್ಯಾಟ್ಸ್ಮನ್ ಮಾಡಿಬಿಟ್ಟಿದ್ದೀರಾ ನೀವು ನಮಗೆ. ಓಪನಿಂಗ್ ಕೊಡ್ಬೋದು. ಯು ಹ್ಯಾವ್ ದಟ್ ಕ್ಯಾಪಬಿಲಿಟಿ. ಕಿರ್ಮಾನಿ ಸರ್, ನಿಮ್ಮನ್ನ ನಾನು ಚಿಕ್ಕ ವಯಸ್ಸಿಂದ ನೋಡ್ಕೊಂಡು ಬಂದಿದ್ದೀನಿ. 1983, ಐ ವಾಸ್ ನಾಟ್ ಬೋರ್ನ್ ಅಟ್ ದಟ್ ಟೈಮ್. ಬಟ್ ನೀವು ಹಾಕುಂಟ ಬೆಂಚ್ ಮಾರ್ಕ್ ಇದೆಯಲ್ಲ, ಫ್ರಮ್ 1983 ಯು ಬ್ರಾಟ್ ದಟ್ ಕಾನ್ಫಿಡೆನ್ಸ್ ದಟ್ ಇವನ್ ವಿ ಕ್ಯಾನ್ ವಿನ್ ವರ್ಲ್ಡ್ ಕಪ್ ಅನ್ನೋದು. ಸೊ ಆ ಇಲ್ಲಿವರೆಗೂ ಕ್ಯಾರಿ ಆಗಿದೆ. ಇನ್ 1 ಮಂತ್ ಇದೆ, October 5th ಇಂದ ವರ್ಲ್ಡ್ ಕಪ್ ಮತ್ತೆ ಸ್ಟಾರ್ಟ್ ಆಗ್ತಿದೆ. ಸೊ ದಿಸ್ ಪಾಯಿಂಟ್ ಆಫ್ ಟೈಮ್, ಕರ್ನಾಟಕ ಅಂಡ್ ಸ್ಪೋರ್ಟ್ಸ್ ಅಂಡ್ ಕ್ರಿಕೆಟ್ ಎಸ್ಪೆಷಲಿ, at one time 7 members were representing India. Six, yeah, almost 6 on 2 occasions. Now it's reduced to 2 members. KL Rahul, Prasidh Krishna ಇಬ್ಬರೇ ಇದ್ದಾರೆ. So what's the difference from that period of time? ಅಲ್ಲಿಂದ ಇಲ್ಲಿವರೆಗೆ ಏನು ವ್ಯತ್ಯಾಸ ಇದೆ? It's a cycle by itself. Cricket nalli it's a which falls on an individual as well as the team as well. So you cannot be on top form all the time. Yakandre, this game has its glorious uncertainties, right? You cannot be on top. Like West Indies, they ruled cricket for nearly 2 decades, right? Legendary cricketers, iconic cricketers from West Indies. Okay, so we were the 4th weakest team in the process of developing our cricketing abilities, and we were the poorest board in the world at that time, right? So on those basis, we didn't have a proper infrastructure to start with. There was nobody to tell us what sort of talent we had. There was no coach with us. There was no trainer with us. So we learnt it by ourselves. Nam kal cricket, ee kal cricket nalli drastic difference ide. Right, it's like zameen asman ka difference, right? So on those basis, lot of changes have taken place, lot of innovations have taken place. We were the 4th weakest in the competition. In Karnataka, you see now we won the first Ranji trophy way back in 1974. Arapalli Prasanna was the captain, and so Chandrasekhar, Prasanna, V. Subramaniam, iconic cricketers from Karnataka. And cricket has always been popular in our country, in Karnataka as well. And we
laid a very strong foundation at Karnataka itself. Right, by winning the Ranji Trophy, we broke the Bombay hoodoo. Bombay Ranji Trophy team, they won consecutive 10 to 12 times. So on those basis, now Karnataka came into limelight. So on those basis, we started progressing gradually. And then we started, the youngsters started following B.S. Chandrasekhar, V. Subramaniam, Prasanna, and then we had G.R. Vishwanath. Wow. So on those basis, we laid a very strong foundation for the youngsters to emulate us, to follow us as role models. So it went on and on. So we had 6 in 1976. We had 6 Karnataka players in the Indian team. And then after exactly 20 years, we had another 6. That is the Rahul Dravid, Anil Kumble era. Javagal Srinath. Yeah, Javagal Srinath, Venkatesh Prasad, all these 6 players were there. So it was a fantastic change coming in. So on those bases, there was a lot of development taking place. Yes, yeah. Arjun sir, ನೀವು ಯಾವತ್ತೂ ಕೂಡ ಯೂತ್ ಎಂಪವರ್ಮೆಂಟ್ ಬಗ್ಗೆ ವಿಶೇಷವಾದಂಥ ಕಾಳಜಿ ವಹಿಸ್ತಂಥವ್ರು. ಈಗಿನ ಕಾಲಘಟ್ಟದಲ್ಲಿ ಯುವಕರು ಹೇಗಿದ್ದಾರೆ ಅಂತಂದರೆ, ಕೈಯಲ್ಲಿ ಮೊಬೈಲ್ ಇದ್ದರೆ ಸಾಕು, ಎನಿಥಿಂಗ್ ದೇ ವಿಲ್ ಪೋಸ್ಟ್. ಯಾರೋ ಒಬ್ಬರು ಸಾಧನೆ ಮಾಡಿದ್ರು ಒಂದು ಕಮೆಂಟಲ್ಲಿ ದೇ ವಿಲ್ ಡಿಮಿನಿಷ್ ಎವ್ರಿ ಅಚೀವ್ಮೆಂಟ್. ಅಂದರೆ ಒಂದು ಕಮೆಂಟ್ ಹಾಕ್ಬಿಟ್ರೆ ಸಾಕು, ನಂದೇನೋ ಸಾಧನೆ ಅಂತ. ಸೊ ಹೇಗೆ ಡೈವರ್ಟ್ ಮಾಡಿ ಹೇಗಿರೋದು? ಮೊಬೈಲ್ ಬಿಟ್ಟಿರೋದಕ್ಕೆ ಸಾಧ್ಯ ಇರುತ್ತಾ? ಹೇಗೆ ಅಂತ. ಎಲ್ಲರಿಗೂ ನಮಸ್ಕಾರ. ಆ್ಯಂಡ್ ಐ ಆಮ್ ಸೋ ಹ್ಯಾಪಿ, ಯಾಕೆಂದರೆ ಇವತ್ತು ಡಾಕ್ಟರ್ ಪರಮೇಶ್ವರ್ ಸರ್ ಇಲ್ಲಿದ್ದಾರೆ, ಡಿಪ್ಟಿ ಚೀಫ್ ಮಿನಿಸ್ಟರ್ ಆ್ಯಂಡ್ ಒನ್ ಆಫ್ ದಿ ಗ್ರೇಟ್ ಸ್ಪೋರ್ಟ್ಸ್ ಎಂಥೂಸಿಯಾಸ್ಟ್. ಹಾಗೆ ಅಶ್ವಥ್ ನಾರಾಯಣ್ ಸರ್ ಇದ್ದಾರೆ, ದಿ ಅನದರ್ ಸ್ಪೋರ್ಟ್ಸ್ ಪರ್ಸ್ನಾಲಿಟಿ. ಮತ್ತು ಎಲ್ಲರೂ ಇದ್ದೀರಾ. ಅವಿನಾಶ್ ಸರ್, ತಾವು ಕೇಳಿರೋ ಪ್ರಶ್ನೆಗೆ ಉತ್ತರ. ಹಳೆ ಕಾಲದಲ್ಲಿ ಏನಾಗ್ತಿತ್ತು ಅಂದರೆ, ಗುರುವಿನ ಗುಲಾಮನಾಗುವ ತನಕ ದೊರಕದಣ್ಣ ಮುಕ್ತಿ ಅಂತೇಳಿ ಹೇಳ್ತಿದ್ರು. ಏನು ಚೌಧರಿ ಸರ್? ಗುರುವಿನ ಗುಲಾಮನಾಗುವ ತನಕ ದೊರಕದಣ್ಣ ಮುಕ್ತಿ ಅಂತೇಳಿ ಹಳೆ ಕಾಲದಲ್ಲಿ ಹೇಳ್ತಿದ್ರು. ನೀವು ಕೇಳಿರೋದಕ್ಕೆ ಉತ್ತರ ಏನು ಗೊತ್ತಾ ಸರ್? ಈಗ ಶಿಷ್ಯನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕ್ತಿ ಗುರುಗೆ ಅಂತೇಳಿ. ಎಲ್ಲಿವರೆಗೆ ಅದನ್ನು ಆಗೋದಿಲ್ಲ ಅಲ್ಲಿವರೆಗೆ ನಿಜವಾಗಲೂ ಭಾಳ ತೊಂದರೆ ಇದೆ. ಯಾಕೆಂದರೆ ಇವತ್ತಿನ ಮಕ್ಕಳಿಗೆ ದೇ ಆರ್ ಗುಡ್. ನಾನು ಭಾಳ ಮೊದಲು ನಿಮ್ಮ TV9 ಶೋದಲ್ಲೇ ಹೇಳಿರೋನು, ನೋ ಚೈಲ್ಡ್ ಈಸ್ ಬ್ಯಾಡ್, ಯಾವ ಮಗುವೂ ಕೆಟ್ಟವನಲ್ಲ ಅಂಥೇಳಿ. ಏನಾಗ್ತಾ ಇದೆ ಅಂದರೆ, ತಂದೆ ತಾಯಂದರು ಪಾಪ ಮಕ್ಕಳಿಗೆ ಪ್ರೀತಿ ಕೊಡಬೇಕು, ಆದರೆ ಪ್ರೀತಿಗಿಂತ ಜಾಸ್ತಿ, ಎಫೆಕ್ಷನ್ಗಿಂತ ಜಾಸ್ತಿ ಪ್ಯಾಂಪರ್ ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಅದೇ ದೊಡ್ಡ ತಪ್ಪು. ಅದರಿಂದಾಗಿ ಏನಾಗಿದೆ, ಮಕ್ಕಳಿಗೆ ಎಲ್ಲ ಸುಲಭದಲ್ಲಿ ಸಿಗ್ತಾ ಇದೆ. ಸುಲಭದಲ್ಲಿ ಸಿಗ್ತಾ ಇರೋದರಿಂದ ಅವರಿಗೆ ಯಾವುದ್ರದ್ದು ಬೆಲೆ ಗೊತ್ತಾಗ್ತಾ ಇಲ್ಲ. ನಾನು ಎಲ್ಲ ಮಕ್ಕಳಿಗೂ ಹೇಳ್ತಾ ಇಲ್ಲ, ದೇರ್ ಆರ್ ವೆರಿ ವೆರಿ ಕಾಂಪಿಟೇಟಿವ್. ಈಗ ನೋಡಿ, ನಿಮ್ಮ ಸಮಯದಲ್ಲಿ 625 ಅಥವಾ 600 ಅಂದ್ಕೊಳ್ಳಿ, 600ನಲ್ಲಿ 480 ತೊಗೊಂಡ್ರೆ ಅವನು ಭಾಳ ಗ್ರೇಟ್ ಅಂತೇಳಿ ಅಂತಿದ್ರು. ಇವತ್ತು 600ಗೆ 600, ಲಾಸ್ಟ್ ಎಕ್ಸಾಮಿನೇಷನ್ 10th ಸ್ಟ್ಯಾಂಡರ್ಡ್ನಲ್ಲಿ 625ಗೆ 145 ಪೀಪಲ್ ಲಾಸ್ಟ್ 2 years ಬ್ಯಾಕ್. ಅದರಿಂದಾಗಿ ದೇ ಆರ್ ವೆರಿ ಬ್ರಿಲಿಯಂಟ್. ನಾವೆಲ್ಲ 2 ಸಲ ಪಾಸ್ ಆಗ್ಬೋದಿತ್ತು ಆ ಮಾರ್ಕ್ಸಲ್ಲಿ. ಅದರಿಂದಾಗಿ ಮಕ್ಕಳನ್ನ ದೂಷಿಸೋದ್ರಲ್ಲಿ ತಪ್ಪಿಲ್ಲ. ನಾನು ತಂದೆ ತಾಯಂದ್ರನ್ನ, ನಿಮ್ಮ ಮಾಧ್ಯಮದ ಮುಖಾಂತರ ತಂದೆ ತಾಯಂದ್ರನ್ನ ಮನವಿ ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಮಕ್ಕಳಿಗೆ ಕಷ್ಟ ಕೊಡೋದು, ಈಗ ನಾನು ಭಾಳಷ್ಟು ತಂದೆ ತಾಯಂದ್ರನ್ನ ಭೇಟಿಯಾದಾಗ ಅವಿನಾಶ್ ಸರ್ ಹೇಳ್ತಾರೆ, ಸರ್ ನಾವು ತುಂಬ ಕಷ್ಟಪಟ್ಟಿದ್ದೇವೆ, ನಮ್ಮ ಮಕ್ಕಳು ಕಷ್ಟಪಡಬಾರ್ದು ಅಂತೇಳಿ. ಹಾಗಾಗಬಾರ್ದು. ಏನಾಗಬೇಕು ಅಂದರೆ, ಮಕ್ಕಳಿಗೆ ಕಷ್ಟ ತೋರಿಸುವಂಥ ಅವಶ್ಯಕತೆ ಇಲ್ಲ, ಜವಾಬ್ದಾರಿನ ತಿಳಿಸುವಂಥದ್ದಾಗಬೇಕು. ಯಾಕೆಂದರೆ ನಿನಗೆ ನಾನು ರೆಡ್ ಕಾರ್ಪೆಟ್ ಹಾಕಿಕೊಟ್ಟಿದ್ದೇನೆ, ನೀನು ಇಲ್ಲಿಂದ ಸ್ಪ್ರಿಂಗ್ ಬೋರ್ಡ್ ಆಗಬೇಕು, ನೀನು ದೇಶಕ್ಕೆ ಉಪಯೋಗ ಆಗಬೇಕು, ಜನರಿಗೆ ಉಪಯೋಗ ಆಗಬೇಕು ಅನ್ನುವಂಥ ಭಾವನೆಗಳನ್ನ ತುಂಬಬೇಕು. ಅವರು ಭಾಳಷ್ಟು ಜನ, ನಾನು ಮನೆ ಮಾಡಿದ್ದೇನೆ ಕಣೋ, ನನ್ನ ಕಾರ್ ಇದೆ, ನೀನು ಏನು ಬೇಕಾದರೂ ಮಾಡು ಅಂದರೆ ಪಾಪ ತಪ್ಪಾಗುತ್ತೆ. ಮೊದಲನೇ ಒಂದು ಸಮಯದಲ್ಲಿ ಹೇಳ್ತಿದ್ರು, ಮಕ್ಕಳಿಗಾಗಿ ಆಸ್ತಿಯನ್ನು ಮಾಡಬೇಡಿ, ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಿ ಅಂತೇಳಿ. ಈಗ ಏನಾಗ್ತಾ ಇದೆ ಸರ್, ಈಗ ಮಕ್ಕಳಿಗಾಗಿ ಆಸ್ತಿಯನ್ನು ಮಾಡಿ ಮಕ್ಕಳನ್ನ ಹೇಗೆ ಬೇಕೋ ಹಾಕಿಬಿಟ್ಟಿದ್ದಾರೆ. ಅದು ತಪ್ಪಾಗುತ್ತೆ. ಅಂಥ ಮಕ್ಕಳಿಗೆ ಹೇಳ್ತಾ ಇರೋದು, ಅಂಥ ತಂದೆ ತಾಯಂದ್ರಿಗೆ ಎಲ್ಲರಿಗೂ ಅನ್ವಯಿಸೋದಿಲ್ಲ. ಥ್ಯಾಂಕ್ ಯು. ಆಶೀಶ್ ಸರ್, ಭಾರತ ಎಂಥ ಒಂದು ಕಂಟ್ರಿ ಅಂತಂದರೆ, ಇಟ್ಸ್ ಅ ಓಲ್ಡ್ ಡಿಬೇಟ್, ಬಟ್ ಸ್ಟಿಲ್ ನಾನು ಹೇಳ್ತೀನಿ, ಕ್ರಿಕೆಟ್ಗೆ ಹೆಚ್ಚಿನ ಪ್ರೋತ್ಸಾಹ ಸಿಗ್ತಾ ಇದೆ. ಆದರೆ ಇಟ್ಸ್ ಅ ಮನಿ ಮೇಕಿಂಗ್ ಸ್ಪೋರ್ಟ್ ಅನ್ನೋ ರೀತಿಯಾಗಿ ಆಗಿದೆ. ಹಾಕಿ ಅಂತ ಕ್ರೀಡೆ, ನೀವಿದ್ದಾಗಿದ್ದಂಥ ಕ್ರೇಸ್, ಚಕ್ ದೇ ಇಂಡಿಯಾ ಅಂತ ಒಂದು ಸಿನಿಮಾ ಬಂದಾಗ ನಾವೆಲ್ಲರೂ ಕೂಡ ವಾವ್ ಏನು ಅಂತ ರೋಮಾಂಚಿತರಾಗ್ತೀವಿ. ಒಂದ್ಸಲ ಥಿಯೇಟ್ರಿಂದ ಹೊರಗಡೆ ಬಂದ ಮೇಲೆ ವಿ ಫರ್ಗೆಟ್ ಹಾಕಿ.
ಸೊ ಸದ್ಯ ಸ್ಟೇಜ್ ಹೇಗಿದೆ, ಹಾಕಿಯ ಪರಿಸ್ಥಿತಿ ಹೇಗಿದೆ? ಲೀಗ್ಗಳು ತುಂಬ ಓಪನ್ ಆಗಿದೆ, ಆದರೂ ಕೂಡ ಹಾಕಿಗೆ ಸಿಗಬೇಕಾದಂಥ ಮನ್ನಣೆ ಸಿಗ್ತಾ ಇದೆಯಾ? ಹಾಕಿ ತುಂಬ ಇಂಪ್ರೂವ್ ಆಗಿದೆ, ಬಟ್ ದ ಸ್ಟ್ಯಾಂಡರ್ಡ್ ಆಫ್ ಹಾಕಿ ಆಲ್ ಓವರ್ ದ ವರ್ಲ್ಡ್, ಒನ್ ಇಸ್ infrastructure is very essential. ಮುಂಚೆ ನಾವು gravel ground, grass ground, we could play hockey. But today we need AstroTurf. And having this synthetic pitch is a very expensive affair. Now a small country like Holland, they have 650 AstroTurfs. For the population of not even Karnataka, they have a population. But now you say for Karnataka, we have about 5 AstroTurfs. In the whole country, we might be having about 80 or 90 AstroTurfs. Out of that, only 10 or 15 AstroTurfs are in working condition with all the facilities. So having infrastructure, also managing infrastructure also is very important. Just creating huge mammoth stadium is not good enough. We need to have more positive. How many running tracks are there? But we have huge stadiums. ಒಂದು 500 crores 1000 crores ಇನ್ವೆಸ್ಟ್ ಮಾಡಿ ದೊಡ್ಡ ಸ್ಟೇಡಿಯಂ ಕಟ್ಟಿದ್ರೆ ವಿ ಕ್ಯಾನ್ ಹ್ಯಾವ್ 1000 ರನ್ನಿಂಗ್ ಟ್ರ್ಯಾಕ್ಸ್. ಫಾರ್ ಒನ್ ಫಂಕ್ಷನ್ or one program, we build such huge stadiums. After that program, that is in totally neglect. But more infrastructure should be built, more AstroTurf should be put, more running surfaces should be made, more swimming pools should be made. Without the periphery, the building outside is only for one thing. Europe nalli, it's all one tournament adre immediately stands around the stadium ಮಾಡ್ತಾರೆ, temporary stands. After the tournament, dismantle ಮಾಡಿ things. So all over the places they have AstroTurf. Each club has got 5-6 AstroTurfs. Nam Karnataka nalli we have only one AstroTurf. We have got Center of Excellence over here, we have got Sports Authority of here, DYSS. Everybody wants to use that AstroTurf. Schools, colleges, 1 month period to use that AstroTurf. And that too, bisilnalli aadbeku. So the timing is issue. So unless we have about 6-7 AstroTurfs in Bangalore, or Madikerinalli only one, now it is 2. Where we had 8 people from Madikeri in 1989, Indian team nalli. In 1989, when I was playing, 10 jana Karnataka in the Indian team nalli aadta idru. Today, in the last 4 years, we have not had a single person. SV Sunil was the last. So there is a decline because of lack of infrastructure, and other politics is happening over there because we have 2 association. That is a decline in all sports. It's not something which is happening only in one sports. I mean, most of the sports nalli erad association fighting between the association, and this is the problem that is affecting the sportsmen. So that is why we need to. The government should take the initiative. The schools and colleges, we have the education minister over here. So sports should be in the curriculum for primary and secondary education also. It should start from there. Now, Barret, high school nalli curriculum tekond bandre, it won't work. It should be started from the primary and secondary education, where kids should be induced to sport at that age. Yes. And by the time they reach the high school, then they should be playing all sports, and then they can take one sport that they want. That should be the way forward. I'm happy that the minister is over here, and he will also consult some professionals. I think there are a lot of stars Bangalore has got, so we can consult them. We have the Home Minister over here, and I have been following him. He's done so much for his sport, but I hope he does for all other sports also, because now he's the man of Karnataka, and he should look at hockey also with sympathy more than anything, and have more infrastructure come up in hockey. Yes, sir. One question. ನನ್ನ ಬಗ್ಗೆನೇ ಹೇಳ್ತೀನಿ. ನಾನಂದರೆ my dream was to be a cricketer. But I come from a very small village. I didn't know whom to contact. ಯಾವ ಕ್ಲಬ್ಬಿಗೆ ಆಡಬೇಕು, ಪ್ರೊಫೆಷನಲ್ ಕ್ಲಬ್ ಹೇಗೆ ಆಡಬೇಕು ಅನ್ನೋದು ನಂಗೆ ಗೊತ್ತಿರಲಿಲ್ಲ. ನಮ್ಮಲ್ಲಿ ಈಗ ಚಿನ್ನಸ್ವಾಮಿ ಸ್ಟೇಡಿಯಂ ಬಿಟ್ಟರೆ ಆಲೂರಲ್ಲಿದೆ, ಬಿಟ್ಟರೆ ಮೈಸೂರು ಸ್ಟೇಡಿಯಂ ಇದೆ. ಅಲ್ಲಿ ಮಾತ್ರ ಮ್ಯಾಚ್ಗಳಾಗೋದು ಚಿನ್ನಸ್ವಾಮಿಲೇ ಮೇಜರ್ ಮ್ಯಾಚ್. ಈ ಟೈರ್ 2 cities 3 ಆ ಥರ ಬರುವಂಥ ಸಿಟಿಯಲ್ಲಿ ಹೆಚ್ಚು ಕ್ರಿಕೆಟ್ ಆದರೆ ಗೌರ್ಮೆಂಟ್ ಕೂಡ ಅದ್ರ ಬಗ್ಗೆ ಯೋಚನೆ ಮಾಡಿದ್ರೆ, ಶಿವಮೊಗ್ಗದಂಥ ಒಂದು ಜಿಲ್ಲೆ ಅಥವಾ ಬೀದರ್ನಲ್ಲೆಲ್ಲೋ ಸ್ಟೇಡಿಯಂಗಳು ಅಂದರೆ ಪ್ರೊಫೆಷನಲ್ ಕ್ರಿಕೆಟ್ ಆರ್ ಎನಿ ಅದರ್ ಸ್ಪೋರ್ಟ್, ಶುಡ್ ಇಟ್ ಬಿ ಎಕ್ಸ್ಟೆಂಡೆಡ್ ಟು ಅದರ್ ಟೈರ್ 2, ಟೈರ್ 3 cities also? Stadiums? You see, now there are so many sponsors who have come forward.
Right, no doubt. Now, our board is the richest board in the world. Right. In our time, there was nothing. There was no television. There was no information technology. There was no technology at all. So on those basis, I think now the hockey has been sponsored, and they have been encouraged by I think the Board of Control for Cricket in India has been a great source of motivation, inspiration to the other disciplines of sports. You see, each state should take interest, as Ashish put across, that the government should take interest. This sports ministry should come forward to encourage. And then sponsors are there already in hockey, and Kabaddi has become an international. You see, the Bollywood has come forward to sponsor all these sports which were not popular at all. So on those basis, you see, it is now there's so much of follow-up on the television. Right. So on those basis, I suppose the sponsors are doing a great job. My congratulations to all of them. And at the same time, in our time, like Ashish also pointed out, the schools of today are only concrete buildings now. You see, there's no sporting activities for those students of today. Right. In our time, we had house games. So that we, in each discipline, major discipline, football, hockey, athletics. So these were the sports which were played on a regular basis in our time. Nowadays, in the schools, you don't see any, except for KSCA has taken up on under 14, under 16, and 19 inter-school, inter-collegiate cricket tournaments. So likewise, the schools also should take part in other disciplines of sports. You see, we used to have BSSA athletics. I have taken part in that, right, in the relay team. My father could not afford canvas shoes. I ran barefooted. I have played cricket. I have played hockey. I have played football also. All barefooted. Right. So the times have changed from our time to now. Yes. The infrastructure is so wonderful. International infrastructure is Okay. being provided to all the sports people. And the sponsors are coming forward to encourage all this. So there shouldn't be any problem at all. ಎಸ್ ಅರ್ಜುನ್ ಸರ್, ಈಗ ಯಾವುದೇ ಮನೇಲಿ ಕೇಳಿ ಒಂದು 3 ವಿಚಾರಕ್ಕೆ ನಿಮ್ಮ ಮಕ್ಕಳು ಏನಾಗಬೇಕು ಅಂತ ತಂದೆ ತಾಯಿನ ಕೇಳಿದಾಗ, ಮಕ್ಕಳೇನಾದರೂ ನಾನು ಪಾಲಿಟಿಷಿಯನ್ ಆಗ್ತೀನಿ ಅಂತಂದರೆ ತಂದೆ ತಾಯಿ ಒಪ್ಪಲ್ಲ, ಅಥವಾ ನಾನೊಬ್ಬ ಕ್ರೀಡಾಪಟು ಆಗಬೇಕು ಅಂತ ಹೇಳಿದ್ರೆ ಅವ್ರು ಒಪ್ಪಲ್ಲ. ಅದ್ರಲ್ಲಿ ಏನು ಕೆರಿಯರ್ ಇದೆ? ಇನ್ನೊಂದು ಸಿನಿಮಾ ಅನ್ಸುತ್ತೆ, ಮೇ ಬಿ ಸಿನಿಮಾಕ್ಕೆ ಹೋಗ್ತೀನಿ ಅಂತಂದರೆ ಯಾವ ತಂದೆ ಕೂಡ ಅಥವಾ ತಂದೆ ತಾಯಿ ಒಪ್ಪೋದಿಲ್ಲ. ಕ್ರೀಡೆನ ಒಂದು ಕೆರಿಯರ್ ಆಗಿ ತಗೊಳಕ್ಕೆ ಸಾಧ್ಯ ಇದೆ. ಆ ಥರ ಇದ್ದಾಗ ಸ್ಪೋರ್ಟ್ಸ್ ಮ್ಯಾನ್ ಆಗಿ ಸಾಧಿಸ್ತೀನಿ ಅಂತ ಹೇಳಿದ್ರೆ ಅಪ್ಪ ಅಮ್ಮ ಒಪ್ತಾರಾ ಅಂತ? ಖಂಡಿತವಾಗ್ಲೂ ಸಾಧ್ಯ ಇದೆ ಸರ್. ನಾನು ಮತ್ತೆ ಯಾಕೆಂದರೆ ನನಗೆ ಭಾಳ ಆತ್ಮೀಯರು ಡಾಕ್ಟರ್ ಪರಮೇಶ್ವರ್ ಸರ್ ಮತ್ತು ಡಾಕ್ಟರ್ ಅಶ್ವಥ್ ನಾರಾಯಣ್ ಸರ್, ಇಬ್ಬರು ಭಾಳ ಆತ್ಮೀಯರು ನನಗೆ. ಮಧು ಸರ್ನ ಇವತ್ತೇ ಭೇಟಿ ಆಗ್ತಾ ಇದ್ದೇನೆ, ಆದರೆ ನಿಮ್ಮ ಬ್ರದರ್ ಕುಮಾರ್ ಅವರು ನನಗೆ ತುಂಬ ಪರಿಚಯ. ನಾನು ಯಾಕೆಂದರೆ ತಾವೆಲ್ಲ ಬಂದಿದ್ದೀರ, ಭಾಳಷ್ಟು ಭರವಸೆ ಇಟ್ಕೊಂಡೇ ಬಂದಿದ್ದೇವೆ ಸರ್. ತಾವು ಕೇಳಿರೋದಕ್ಕೆ ಒಂದು ಪ್ರಶ್ನೆಗೆ ಉತ್ತರ ಎಲ್ಲಿಂದ ಆಶೀಶ್ ಅವರು ಬಿಟ್ಟರು ಅಲ್ಲಿಂದ ಹೇಳಲಿಕ್ಕೆ ಇಷ್ಟಪಡ್ತೇನೆ ಸರ್. ಮೋಸ್ಟ್ ಆಫ್ ದಿ ಸ್ಪೋರ್ಟ್ಸ್ ಪರ್ಸನ್ಸ್ ಮಧು ಸರ್ ಆರ್ ವೆರಿ ಬ್ರಿಲಿಯಂಟ್. ಯಾಕೆ ಗೊತ್ತಾ ಸರ್? ಸ್ಪೋರ್ಟ್ಸ್ ಮೆನ್ ಏನು ಅಂದರೆ ಹಿ ಯೂಸಸ್ ಬೋತ್ ಸೈಡ್ಸ್ ಆಫ್ ದಿ ಬ್ರೈನ್. ನಾನು ಇಲ್ಲಿ ಸೈನ್ಸ್ ಹೇಳ್ತಾ ಇಲ್ಲ, ಆದರೆ ಹಾಗಾದರೆ ಸ್ಪೋರ್ಟ್ಸ್ ಮೆನ್ ಯಾಕೆ ಹೆಚ್ಚಿಗೆ ಅಂಕಗಳನ್ನ ಗಳಿಸ್ತಾ ಇಲ್ಲ? ಯಾಕೆ ಗಳಿಸ್ತಾ ಇಲ್ಲ ಅಂದರೆ, ಸಾಧಾರಣವಾಗಿ ಒಬ್ಬ ಸ್ಪೋರ್ಟ್ಸ್ ಮೆನ್ ಸ್ಪೋರ್ಟ್ಸ್ಗೆ ಹೋಗಿ ಬರ್ತಾನೆ ಅಂತ ಇಟ್ಕೊಳ್ಳಿ, 2-3 ದಿವಸ ಹೋಗಿ ಬರ್ತಾನೆ. ಪರಮೇಶ್ವರ್ ಸರ್ ಇದರಲ್ಲಿ ತಾವು ಜೊತೆಯಲ್ಲಿದ್ದೀರಾ ಅಂದ್ಕೊಳ್ತೇನೆ. ಹೋಗಿ ಬಂದಾಗ ಏನಾಗುತ್ತೆ ಅಂದರೆ ಅವನಿಗೆ 3 ದಿವಸ ಅಕಾಡೆಮಿಕ್ಸ್ ಮಿಸ್ ಆಗಿರುತ್ತೆ. ಸೊ ಏನಾಗುತ್ತೆ, ನಿನ್ನೆ ಏನು ಕಲಿಸಿರ್ತಾರೆ ಅಷ್ಟರವರೆಗೆ ಅಟೆಂಡ್ ಮಾಡಿರ್ತಾನೆ, ಈ 3 ದಿವಸ ಮಿಸ್ ಆಗುತ್ತೆ. 4ನೇ ದಿವಸ ಬರ್ತಾನೆ, ಬಂದಾಗ ಏನಾಗುತ್ತೆ ಅಂದರೆ ಖಂಡಿತವಾಗ್ಲೂ ಅವನಿಗೆ 5ನೇ ದಿವಸ ಏನು ಕಲಿಸ್ತಾ ಇದ್ದಾರೆ ಗೊತ್ತಾಗೋದಿಲ್ಲ. ಆವಾಗ ಏನಾಗುತ್ತೆ ಅಂದರೆ ಹಿ ಲೂಸಸ್ ಇಂಟ್ರೆಸ್ಟ್, ಹಿ ಸ್ಟಾರ್ಟ್ಸ್ ಕ್ರಿಯೇಟಿಂಗ್ ಪ್ರಾಬ್ಲಮ್ ಇನ್ ದಿ ಕ್ಲಾಸ್. ದಿಸ್ ಇಸ್ ವಾಟ್ ಐ ಹ್ಯಾವ್ ಬೀನ್ ಸೀಯಿಂಗ್ ದಿ ಪೀಪಲ್. ಇದನ್ನು ನಾನು ಐ ಆಮ್ ನಾಟ್ ಸೇಯಿಂಗ್, ನಮಗೆ ತುಂಬ ಇನ್ಸ್ಟಿಟ್ಯೂಷನ್ಸ್ ಐ ಹ್ಯಾವ್ ಬೀನ್ ದಿ ಅಡ್ವೈಸರ್ ಆ್ಯಂಡ್ ಆಲ್. ನಾಗಾರ್ಜುನ ಮೇನ್ಲಿ, ನಾಗಾರ್ಜುನ ಎಜುಕೇಷನ್ ಸೊಸೈಟಿ, ಅದರಲ್ಲಿ ನಾಗಾರ್ಜುನ PU ಕಾಲೇಜ್. ನಾವು ಏನು ಮಾಡಿದ್ದೇವೆ ಅಂದರೆ ಸರ್, ಇದನ್ನು ನಾನು ಜಸ್ಟ್ ಆನ್ ಎಕ್ಸಾಂಪಲ್ ಹೇಳ್ತಾ ಇರೋ, ಸುಮ್ಮನೆ ಯಾವುದೋ ಒಂದು ಥಿಯರಿ ಹೇಳಿ ಪ್ರಯೋಜನ ಆಗೋದಿಲ್ಲ. ಏನು ಮಾಡಿದ್ದೇವೆ ಅಂದರೆ, ಯಾರಾದರೂ ಒಬ್ಬರು ಸ್ಪೋರ್ಟ್ಸಿಗೆ ಹೋಗಿ ಬಂದರೆ, ಕೆಲವೊಂದು ಮಕ್ಕಳಿದ್ದಾರೆ ಏನು ಅಂದರೆ ಅವ್ರಿಗೆ ಇಂಟ್ರೆಸ್ಟೇ ಇರೋದಿಲ್ಲ, ಆದರೆ ಭಾಳಷ್ಟು ಮಕ್ಕಳಿಗೆ ಆ ಲೆಕ್ಚರರ್ಸ್ಗೆ ಹೇಳಿದ್ದೇವೆ, ಯು ಬ್ರಿಡ್ಜ್ ದಿ ಗ್ಯಾಪ್.
ನೀವು ಗ್ಯಾಪ್ನ ಬ್ರಿಡ್ಜ್ ಮಾಡಿ ಅವ್ರನ್ನ ಒಳಗಡೆ ತಗೊಳ್ಳಿ, ಸೊ ದಟ್ ದೇ ವಿಲ್ ನಾಟ್ ಡಿಸ್ಟರ್ಬ್ ಇನ್ ದಿ ಕ್ಲಾಸ್. ಕ್ಲಾಸಲ್ಲಿ ಡಿಸ್ಟರ್ಬೆನ್ಸ್ ಯಾವಾಗ ಆಗುತ್ತೆ? ವೆನ್ ದೇ ಆರ್ ನಾಟ್ ಅವೇರ್, ಆವಾಗ ಕ್ಲಾಸಲ್ಲಿ ಡಿಸ್ಟರ್ಬೆನ್ಸ್ ಆಗುತ್ತೆ. ಸಾಧಾರಣವಾಗಿ ಏನು ಹೇಳ್ತಾರೆ ಗೊತ್ತಾ ಸರ್, ಪ್ಯಾರೆಂಟ್ಸ್ ಬಂದಾಗ ಪ್ಯಾರೆಂಟ್ಸ್ ಮೀಟಿಂಗ್ಗೆ, ನಿಮ್ಮ ಮಗ ತುಂಬ ತರಲೆ ಕಣ್ರಿ. ಆ್ಯಕ್ಚುಲಿ ಹೇಳಬೇಕು ಅಂದರೆ ಅವ್ನು ತರಲೆ ಅಲ್ಲ, ಈಸ್ ಎಕ್ಸ್ಟ್ರಾ ಬ್ರಿಲಿಯಂಟ್. ಈಗ ಡಾಕ್ಟರ್ ಪರಮೇಶ್ವರ್ ಸರ್ ವಾಸ್ ಆನ್ ಎಕ್ಸ್ಟ್ರಾರ್ಡಿನರಿ ರನ್ನರ್. ಹಾಗಾದರೆ ಹಿ ಹ್ಯಾಸ್ ಅಚೀವ್ಡ್ ಗ್ರೇಟ್ ಲಾಟ್, ಹಿ ಹ್ಯಾಸ್ ಸೆಂಟ್ ಲಾಟ್ ಆಫ್ ಪೀಪಲ್ ಅಲ್ವರ. ಇದು ಏನಾಗುತ್ತೆ, ಅಟ್ ಅಗೇನ್ ಗೌರ್ಮೆಂಟ್ ಲೆವೆಲ್ನಲ್ಲಿ ತಾವು ಇದನ್ನು ಇಂಪ್ಲಿಮೆಂಟ್ ಮಾಡಲಿಲ್ಲ ಅಂದರೆ ಸರ್, ನಮ್ಮಲ್ಲಿ ನಾನು ಎಲ್ಲ ಲೆಕ್ಚರರ್ಸ್ಗೂ ದೂಷಿಸಲ್ಲ. ಸಾಧಾರಣವಾಗಿ ಏನಾಗುತ್ತೆ ಗೊತ್ತಾ ಅಶ್ವಥ್ ಸರ್, ಲೆಕ್ಚರರ್ಸ್ ಏನು ಮಾಡ್ತಾರೆ ಅಂದರೆ, ನಾನು ಎಕ್ಸ್ಟ್ರಾ ಕ್ಲಾಸ್ ಮಾಡಬೇಕು ಅಂದರೆ ನನಗೆ ಎಕ್ಸ್ಟ್ರಾ ಪೇಮೆಂಟ್ ಬೇಕು ಅಂತಾರೆ. ನಾನು ಅದಕ್ಕೆ ಹೇಳಿದ್ದು, ಗುರುವಿನ ಕೆಲಸ ಹೇಗೆ ಅಂದರೆ, ಗುರುವಿನ ಕೆಲಸ ಇಫ್ ದೇ ಡೂ ಇಟ್ ಪ್ಯಾಷನೇಟ್ಲಿ ದೆನ್ ಐ ವಿಲ್ ಟೆಲ್ ಯು ದೇರ್ ಇಸ್ ನೋ ಪ್ರಾಬ್ಲಮ್ ಎಟ್ ಆಲ್. ಆದರೆ ಇದು ಸರ್ಕಾರದಿಂದ ಆಗಬೇಕೇ ಹೊರತು ಇಂಡಿವಿಜುವಲಿ ಇಟ್ ಈಸ್ ನಾಟ್ ದ್ಯಾಟ್ ಈಸಿ. ಈವನ್ ಮ್ಯಾನೇಜ್ಮೆಂಟ್ ಯಾರಾದರೂ ಏನಾದರೂ ಒಂದು ಹೇಳಿದಾಗಲೂ ಕೂಡ ಕೆಲವೊಂದು ವಿಷಯ ಮಾಡ್ತಾರೆ. ಆದರೆ ಸರ್ಕಾರದಿಂದ ಬಂದರೆ, ಶಂಕದಿಂದ ಬಂದ್ರೇ ತೀರ್ಥ ಅಂತೇಳಿ. ಇಫ್ ದೇ ಕ್ಯಾನ್ ಡೂ ಇಟ್, ಐ ವಿಲ್ ಟೆಲ್ ಯು ಪೀಪಲ್ ವಿಲ್ ಚೂಸ್ ಸ್ಪೋರ್ಟ್ಸ್ ಆಲ್ಸೋ. ಇವತ್ತು ತಂದೆ ತಾಯಂದ್ರೆ ಏನಾಗಿದೆ ಅಂದರೆ, ಯು ಗೆಟ್ ಗುಡ್ ಗ್ರೇಡ್ಸ್, ಏನು ಅವಿನಾಶ್ ಸರ್, ಯು ಗೆಟ್ ಗುಡ್ ಗ್ರೇಡ್ಸ್, you will become an engineer, you will become an IITian, you clear NEET, you will become an doctor. ಇಲ್ಲಿ ಕರಿಯರ್ ಇದೆ ಅಂತೇಳಿ. ಭಾರತ ದೇಶದಲ್ಲಿ ಸ್ಪೋರ್ಟ್ಸ್ ಹ್ಯಾಸ್ ಬೀನ್ ಅ ಸೆಕೆಂಡ್ ಸ್ಟೇಜಲ್ಲಿದೆ, ಬ್ಯಾಕ್ ಸೀಟಲ್ಲಿದೆ. ನಾನು ಯಾಕೆ ಇದಕ್ಕೆ ಬಂದೆ ಅಂತೇಳಿ ನಾನು ಒಂದು ಚುಟುಕಾಗಿ ಹೇಳ್ಬಿಡ್ತೇನೆ. ಪರ್ಸ್ನಾಲಿಟಿ ಡೆವಲಪ್ಮೆಂಟ್ಗೆ ಅಂದರೆ ಲೈಫ್ ಕೋಚ್ ಆಗಿ ಬಂದಿಲ್ಲ ನಾನು ಏನು ಅಂದರೆ, ಮುಖ್ಯವಾಹಿನಿಗೆ ಟ್ಯಾಲೆಂಟ್ ಏನಿದೆ ಆ ಟ್ಯಾಲೆಂಟ್ ಇರೋರನ್ನ ನೀವು ಹೇಗೆ ಮಾಡಬೇಕು, ತಂದೆ ತಾಯಂದ್ರನ್ನ ಕರೆದು ಹೇಳ್ತೇನೆ. ಏನು ಅಂತೇಳಂದರೆ, ನೀವುಗಳು ನಿಮ್ಮ ಮಕ್ಕಳಿಗೆ ಒಂದು ಕೆಲಸ ಮಾಡಿ. ಇಫ್ ದೇ ಗೋ ಟು ಕಾಲೇಜ್ ಆಲ್ಸೋ ದೇ ಲರ್ನ್. ನಿಮ್ಮ ಹತ್ರ ದುಡ್ಡಿದೆ, ನೀವು ಸಪ್ರೇಟ್ ಟೀಚರ್ಸ್ನ ಅಪಾಯಿಂಟ್ ಮಾಡಿ. ಆ ಮಗು ಏನು ಮಿಸ್ ಮಾಡ್ಕೊಂಡಿರ್ತಾನೆ ಅದನ್ನು ನಿಮ್ಮ ಟೀಚರ್ಸ್ಗೆ, ಕ್ಲಾಸ್ ಟೀಚರ್ಸ್ಗೆ ಫೋನ್ ಮಾಡಿ ಕೇಳಿ. ಬ್ರಿಡ್ಜ್ ದಿ ಗ್ಯಾಪ್. ಯಾಕೆಂದರೆ 52 ಸಂಡೇ ಫ್ರೀ, ಅದರಲ್ಲಿ 26 ಸ್ಯಾಟರ್ಡೇ, 52ರಲ್ಲಿ 26 ಸ್ಯಾಟರ್ಡೇ, ಸೆಕೆಂಡ್ ಸ್ಯಾಟರ್ಡೇ ಆ್ಯಂಡ್ ಫೋರ್ತ್ ಸ್ಯಾಟರ್ಡೇ, ಅಥವಾ ಹಾಲಿಡೇಸ್, ಗೌರ್ಮೆಂಟ್ ಹಾಲಿಡೇಸ್ ಅರೌಂಡ್ 40 ಡೇಸ್. ನೀವು ಇಷ್ಟರಲ್ಲಿ ಇದ್ದಾಗ ಪಾಠ ಕಲಿಸುವಂಥ ಗುರು ಒಂದು ಪಾಠನ ಒಂದು 10 ಪೇಜ್ ಕಲಿಸ್ಬೇಕಾದ್ರೆ, ಒಂದು ಪೇಜ್ನ ಕಲಿಸ್ಲಿಕ್ಕೆ ಹಿ ವಿಲ್ ಟೇಕ್ 1 hour. ಬಟ್ ದಿ ಸೇಮ್ ಸ್ಟೂಡೆಂಟ್ ಕ್ಯಾನ್ ಲರ್ನ್ ಇಟ್ ಇನ್ 10 minutes. ಇದೆಲ್ಲ ಕೆಲವೊಂದು ವಿಷಯಗಳು ತಂದೆ ತಾಯಂದರು, ಎಜುಕೇಷನ್ ಡಿಪಾರ್ಟ್ಮೆಂಟ್, ಗೌರ್ಮೆಂಟ್ ಎಲ್ಲ ಸೇರಿದ್ರೆ, ಐ ಆಮ್ ಟೆಲಿಂಗ್ ಯು, ಅವರ್ ಚಿಲ್ಡ್ರನ್ ಆರ್ ಎಕ್ಸ್ಟ್ರಾ ಬ್ರಿಲಿಯಂಟ್. ಯಾರಿಗೂ ಪ್ರಾಬ್ಲಮ್ ಆಗಲ್ಲ. ಹೌದು. ಏನೋ ಕೊನೆಯದಾಗಿ ಆಶೀಶ್ ಸರ್, ನಿಮ್ಮನ್ನು ಕೇಳೋದಾದ್ರೆ, ಸ್ಪೋರ್ಟ್ಸ್ನ ಬ್ಯಾಕ್ಗ್ರೌಂಡ್ ಇಲ್ಲದೆ ಇರುವಂಥ ವ್ಯಕ್ತಿಗಳು ಟಾಪ್ ಮೋಸ್ಟ್ ಪೊಸಿಷನಲ್ಲಿ ಕೂತಾಗ ಅವ್ನ ಸ್ಪೋರ್ಟ್ಗೆ ಎಷ್ಟು ತೊಂದರೆ ಆಗುತ್ತೆ ಅಂತ ನೀವು ಕೂಡ ಎಕ್ಸ್ಪೀರಿಯನ್ಸ್ ಮಾಡಿರ್ತಾರೆ, ನೆಪೋಟಿಸಮ್ ನೋಡಿರ್ತೀರಾ. ಸೊ ಇಸ್ ಇಟ್ ಅ ಬ್ಯಾಡ್ ಸೈನ್ ಫಾರ್ ಸ್ಪೋರ್ಟ್? It is not bad because sports needs good administrators. It is not right to say that he is played for India or he is Olympian. But if he is a bad administrator, if he is a bad communicator, if he is a bad motivator, it does not pay whether he is president. He might have played 5 Olympics or 4 Olympics or gold medal. But if he doesn't know how to speak one line, or he does not cannot get into a conversation, or he cannot motivate his team. So that is why a lot of people from administration, IAS, politicians are coming into the sports to manage it better. There are very capable politicians who are doing good for the sport. But at the same time, there are... Capable is okay, but who doesn't know the sport? ಅವ್ರಿಗೆ ABCDನೇ ಗೊತ್ತಿಲ್ಲ, but he is a top most position ಇದ್ದಾಗ. You have to be a good administration. You should be able to raise money for the sport. You should motivate the sportsmen. ಇದು ಒಂದು ಹೇಳಲ್ಲ ನೀವು ಕೇಳಿರೋದಕ್ಕೆ. ಇದು ಮಿನಿಸ್ಟರ್ ಅಥವಾ ಬೇರೆ ಯಾರಾದರೂ ಅವರು ಸ್ಪೋರ್ಟ್ಸ್ನಲ್ಲಿ ಗೊತ್ತಿರಲ್ಲ, ಆದರೆ ಏನಾದರೂ ಅವರು ಆ ಉನ್ನತ ಸ್ಥಾನದಲ್ಲಿ ಇದ್ರೆ ಅಂತ ತಾವು ಒಂದು ಪ್ರಶ್ನೆ ಕೇಳಿದ್ರೆ, ನಾನು 1 ನಿಮಿಷ ತಗೊಂಡು ಹೇಳ್ತೇನೆ. ಏನು ಗೊತ್ತಾ ಸರ್, ಅಂಥ ಸಂದರ್ಭದಲ್ಲಿ ಐ ಥಿಂಕ್ ಆಶೀಶ್ ವಾಸ್ ರೈಟ್ ಇನ್ ಸೇಯಿಂಗ್ ದ್ಯಾಟ್ ನಿಮ್ಗಳಿಗೆ ಒಂದು ಥಿಂಕ್ ಟ್ಯಾಂಕ್ ಇರಬೇಕು. ಆ ಥಿಂಕ್ ಟ್ಯಾಂಕ್ನ ನೀವು ಮೋಟಿವೇಟ್ ಮಾಡಿ ಬಿಟ್ಟರೆ ದೇ ವಿಲ್ ಗಿವ್ ಯು ದಿ ಫೀಡ್ಬ್ಯಾಕ್. ಟಾಪ್ ಮೋಸ್ಟ್ ಪೊಸಿಷನ್ದಲ್ಲಿರೋರು ದೇ ನೀಡ್ ನಾಟ್ ಹ್ಯಾವ್ ಟು ಬಿ ಎಕ್ಸ್ಪರ್ಟ್ಸ್ ಇನ್ ಎವ್ರಿಥಿಂಗ್, ಬಟ್ ದೇ ಶುಡ್ ಹ್ಯಾವ್ ಎಕ್ಸ್ಪರ್ಟ್ಸ್ ಅಂಡರ್ ದೆಮ್ ಟು ಗೈಡ್ ದೆಮ್. Yes. Thank you so much, Kirmani sir. I would like to add a little bit on this. Proper identification to identify the right discipline of sport also should be there. You see, the right person should be at the right place. There are wrong guys at the right places. Yes. You see, that is very important. You have to identify, give the deserving and the needy the right place.
Right, and that is where the right sportsmen will be selected, and they bring glory to the country. You see, important is identifying if an official is appointed who has never played any sport Yeah, at that's the what helm of affairs, Yeah. right? Who will he select? Yes. How will he select? This is very important. You see, now you have to have an experienced guy Yes, sir. who has represented at the international level, not state level, who has done some, theoretical examinations. And there are guys who are coaches who have not played any cricket, Okay. Yeah. right? Yes, sir. Yes, sir. Thank you so much. How will you ಇವತ್ತಿನ promote and identify the right talent and merited sports person? Yes, yes, sir. You're right, sir. ಥ್ಯಾಂಕ್ ಯು ಮೂವರಿಗೂ ಕೂಡ ನಮ್ಮ ಸಮಿಟ್ನಲ್ಲಿ ಭಾಗವಹಿಸಿದ್ದಕ್ಕೆ, ನಮ್ಮ ಪ್ರೀತಿಯ ಕರೆಗೆ ಹೋಗೊಟ್ಟು ಬಂದಿರೋದಕ್ಕೆ ಮತ್ತೊಮ್ಮೆ ಧನ್ಯವಾದ. ಧನ್ಯವಾದಗಳು. ಚರ್ಚೆಯಲ್ಲಿ ಭಾಗವಹಿಸಿದಂತಹ ನಮ್ಮ ಕನ್ನಡದ ಹೆಮ್ಮೆಯ ಅಂತಾರಾಷ್ಟ್ರೀಯ ಮಾಜಿ ಖ್ಯಾತ ಕ್ರಿಕೆಟಿಗರಾದಂತಹ ಶ್ರೀ ಸೈಯದ್ ಕಿರ್ಮಾನಿ ಅವರಿಗೆ, ಹಾಗೆ ಮಾಜಿ ಹಾಕಿ ಆಟಗಾರ ಆಶೀಶ್ ಬಲ್ಲಾಳ್ ಅವರಿಗೆ, ಹಾಗೆ ಅಂತಾರಾಷ್ಟ್ರೀಯ ಮಾಜಿ ಕ್ರೀಡಾಪಟು ಅರ್ಜುನ್ ದೇವಯ್ಯ ಅವರಿಗೆ, ಹಾಗೆ ಕಾರ್ಯಕ್ರಮ ನಡೆಸಿಕೊಟ್ಟಂತಹ ಅವಿನಾಶ್ ಶಿವನ್ ಅವರಿಗೂ ಕೂಡ ಧನ್ಯವಾದ. ಈಗ ಅತಿಥಿಗಳನ್ನು ಸತ್ಕರಿಸೋದಕ್ಕೆ ವೇದಿಕೆ ಮೇಲೆ ನಾನು ಬರಮಾಡ್ಕೊಳ್ತಾ ಇದ್ದೀನಿ. TV9 ಕನ್ನಡ ಮ್ಯಾನೇಜಿಂಗ್ ಎಡಿಟರ್ ರಾಹುಲ್ ಚೌಧರಿ ಅವರು, ಹಾಗೆ TV9 ನೆಟ್ವರ್ಕ್ COO ಶ್ರೀ ವಿಕ್ರಮ್ ಕೆ ಅವರು ವೇದಿಕೆ ಮೇಲೆ ಬರಬೇಕು, ಸನ್ಮಾನಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ನಿಮ್ಮೆಲ್ಲರ ಪ್ರೋತ್ಸಾಹದ ಜೋರಾದ ಚಪ್ಪಾಳೆ ಈ ಸಂದರ್ಭ. ಹಾಗೆ ಸಂವಾದ ಕಾರ್ಯಕ್ರಮ ಮುಂದುವರಿತಾ ಇದೆ. ಬೆಳಗ್ಗಿನಿಂದಲೂ ಕೂಡ ತಾವೆಲ್ಲರೂ ಕೂಡ ಹಾಜರಿದ್ರಿ ಈ ಕಾರ್ಯಕ್ರಮಕ್ಕೆ. ವಿವಿಧ ಕ್ಷೇತ್ರಗಳ ಗಣ್ಯರು, ಸರ್ಕಾರದ 100 ದಿನದ ಪಯಣ, ಜನರ ಆಶೋತ್ತರಗಳು, ಸರ್ಕಾರದ ಭರವಸೆಗಳು, ಇದೆಲ್ಲದಕ್ಕೆ ಸಂಬಂಧಪಟ್ಟಂತೆ, ಸಿನಿಮಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ, ಕ್ರೀಡಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ, ಎಲ್ಲ ಕ್ಷೇತ್ರಗಳ ಒಂದು ಕರುನಾಡಿನ ಕನಸಿನ ಕರುನಾಡು ಮುಂದಿನ ದಿನಗಳಲ್ಲಿ ಹೇಗಿರಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಹಲವು ವಿಚಾರಗಳ ಬಗ್ಗೆ ಬೆಳಕು ಚೆಲ್ಲಿದ್ವಿ. ವಿಚಾರ ಸಂಕಿರಣ ಬಹಳ ಅದ್ಭುತವಾಗಿ ಮೂಡಿಬಂತು ಅಂತ ನಾವು ಅಂದ್ಕೊಳ್ತೀವಿ.